ಓ ಲೈಲ ಓ ಲೈಲ ಓ ಲೈಲ ಹಿಂಗೆಲ್ಲ ಪಟಾಯಿಸ್ತಾರಲ್ರಿ ಹುಡುಗರು ರೀ. ಅವಾಗಿಂದೆಲ್ಲ ನನಗೆ ವಾಪಸ್ ಕೇಳ್ತಾರೆ, ಏನ್ರಿ ನೀವ್ ಹೆಂಗ್ರಿ ಆಗ್ತೀರಾ ಮದ್ವೆನ, ಏನ್ ನೀವೇನು ಹೇಳಲ್ವೇನ್ರಿ, ಸುಮ್ಮನೆ ಹೇಳ್ರಿ ಸಾಕು, ಹಿಂಗೆಲ್ಲ ಹೇಳ್ತಾ ಆವಾಜ್ ಆಗ್ತಾರೆ. ನಾನು ಹೇಗಾಗಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನನಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಕ್ಯಾ ಬಾತ್ ಹೈ. ಓಕೆ, ಲೆಟ್ ಮಿ ಸೇ, ಸಮುದ್ರ ಇರಬೇಕು, ಹಾಗೆ ಜುಳು 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 ಅಂತ ಹಾಗೆ ಹರಿತಾ ಇರಬೇಕು ಅಲೆಗಳು. ಅದ್ರ ಮಧ್ಯ ಒಂದು ಚಿಕ್ಕ ಮಂಟಪ, ಪೂರ್ತಿ ಬಿಳಿ ಕಲರ್ ಮಂಟಪ, ಏನು ಜಾಂಗ್ ಜಾಂಗ್ ಚಟಾಂಗ್ ಏನು ಇರಬಾರ್ದು, ಬರೀ ಆ ಬಿಳಿ ಬಟ್ಟೆಲ್ ಕಟ್ಟಿರೋಂಥ ಮಂಟಪ. ಆ ಮಂಟಪದ ಮಧ್ಯ ನಾನು, ನಮ್ಮ ಹುಡುಗಿ ಮನೆಯವರು, ನಮ್ಮ ಮನೆಯವರು ಅಷ್ಟೇ. ಜಾಸ್ತಿ ಏನು ನೆಂಟರು ಗಿಂಟರು ಆಳಮೂಳ ಇವ್ರನ್ನೆಲ್ಲ ಕರ್ಕೊಂಡೇ ಹೋಗ್ಬಾರ್ದು, ಯಾರು ಬೇಡ, ನಮ್ಮ ಪ್ರೈವಸಿ ನಮಗೆ. ಇದಿಷ್ಟರ ಮಧ್ಯ ಚೆನ್ನಾಗಿ ಮದುವೆ ಆಗಬೇಕು. ಅದು ಯಾವ ಥರ ಮದುವೆ ಆಗಬೇಕು ಅಂದರೆ, ರಿಸೆಪ್ಷನ್ಗೆ ಜನ ಅಲ್ಲ, ಸೂರ್ಯನೇ ಬರಬೇಕು, ಮೇಲೆ ಹೋದವನು ಹಾಗೇ ಕೆಳಗೆ ಬರಬೇಕು, ನೋಡ್ತಾ ಇರಬೇಕು. ಇದ್ರ ಮಧ್ಯ ಹಾಗೇ ಒಂದು ಹನಿ ಹನಿ ಮಳೆಗಳು ಬರಬೇಕು. ಆ ಮಳೆ ಮಧ್ಯ ನಾನು ನಮ್ಮ ಹುಡುಗಿನ ತಬ್ಬಿಕೊಂಡು ಇಷ್ಟಪಡಬೇಕು. ಎಲ್ಲ ಆದಮೇಲೆ ಇಡೀ ರಾತ್ರಿ ಆ ಬೆಳದಿಂಗಳ ಚಂದ್ರದ ಮಧ್ಯ ನಾನು ಹೇಳಬೇಕು, ನನಗೆ ನೀನೇ ಇಷ್ಟ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ, ನಿನ್ನನ್ನು ಬಿಟ್ಟರೆ ಯಾರೂ ಜೀವನದಲ್ಲಿಲ್ಲ, ಇದ್ರೆ ನೀನೇ, ಶತ್ರು ನೀನೇ, ಬಾ ಇಬ್ಬರು ಹಾಗೆ ಇಡೀ ಜೀವನ ಸಾಕ್ಸೋಣ, ಈ ಥರ ಹೇಳಬೇಕು. ಇದು ನನ್ನ ಆಸೆ. ಐ ಡೋಂಟ್ ನೋ ನಿಮಗೆ ಕೇಳಕ್ಕೆ ಫಿಲ್ಮಿ ಥರ ಐತೇನೋ, ಬಟ್ ನನ್ನ ಆಸೆ ಇದೆ. ಸೊ ಇದೇ ಒಂದು ಆಸೆಯೊಂದಿಗೆ ನಾನು ಹೊರಡ್ತಾ ಇದ್ದೀನಿ. ಸೋಮವಾರದಿಂದ ಶನಿವಾರ 2 ರಿಂದ 5 ಗಂಟೆವರೆಗೂ ನಿಮ್ಮ ನಿರಂಜನ ನಿಮ್ಮ ಜೊತೆಗೆ ಇದ್ದೇ ಇರ್ತಾನೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನನ್ನ ಮುಖ ಗೀಕಾಲ ನೋಡಬೇಕು ಅಂದರೆ ಫೇಸ್ಬುಕ್ಕಿಗೆ ಹೋಗಿ RJ ನಿರಂಜನ್ ದೇಶಪಾಂಡೆ ಅಂತ ಒತ್ತಿ, ಬಂದೇ ಬಿಡುತ್ತೆ, ರಪಕ್ಕಂತ ನೋಡಿ ಲೈಕ್ ಒತ್ತಿ, ಆಮೇಲೆ ಮಿಕ್ಕಿದ ಆಳಮಳ ಫ್ಲರ್ಟು ಗಿರ್ಟು ಎಲ್ಲ ಮಾಡ್ಕೊಳ್ಳೋದಂತೆ. ಸದ್ಯಕ್ಕೊಂದು ಹೊರಡ್ತಾ ಇದ್ದೀನಿ. ದಿಸ್ ಇಸ್ RJ ನಿರಂಜನ್ ಸೈನಿಂಗ್ ಆಫ್.